ಮೈಕೇಲ್ ನಾಸ್ಟ್ರಡಾಮಸ್ಸಿನ ಭವಿಷ್ಯವಾಣಿಗಳನ್ನು ಅಧ್ಯಯನ ಮಾಡಿದ್ದೀವಿ. ಕೈವಾರದ ತಾತಯ್ಯನವರು, ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ರೂಟ್ ಮಾಂಡಗೋಮರಿ, ಚಾರ್ಲ್ಸ್ ಬೆರ್ಲಿಟ್ಸು, ನಾನಾ ಥರದ ಜ್ಞಾನಿಗಳು ಹೇಳಿರ್ತಕ್ಕಂಥ ಭವಿಷ್ಯವಾಣಿಗಳನ್ನು, ವಿಶೇಷವಾಗಿ ನಮ್ಮ ಶರಣರ ಕಾಲಜ್ಞಾನ, ಇವೆಲ್ಲವನ್ನು ಅಧ್ಯಯನ ಮಾಡ್ತಾ ಅದರ ಕರೆಕ್ಟಾದ ಒಂದು ಚಿತ್ರಣಕ್ಕೆ ನಾವು ಮುನ್ನುಗ್ಗಿದಾಗ ನಮಗೆ ಗೋಚರ ಆದಂಥ ಸತ್ಯ ಏನಪ್ಪ ಅಂದರೆ ಅದು ಎಲ್ಲವೂ ಒಂದರನ್ನೇ ಸೂಚಿಸುತ್ತೆ, ನಂದನ ಆನಂದ. ಜನರಲ್ ಐಸ್ನ ಈ ಒಂದು ಕಾರ್ಯಕ್ರಮಗಳನ್ನು ಅತ್ಯಂತ ಶ್ರದ್ಧೆಯಿಂದ ವೀಕ್ಷಣೆ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಆ ನೋಡುಗರ ಸಂಖ್ಯೆ ನಮಗೆ ಹೇಳುತ್ತೆ. ಅದರೊಟ್ಟಿಗೆ ಬಹಳಷ್ಟು ಕಾಮೆಂಟ್ಸು ಬರ್ತಾ ಇದೆ, ಬಹಳಷ್ಟು ಹೊಗಳತಕ್ಕಂಥ, ಪ್ರಶಂಸೆ ಮಾಡ್ತಕ್ಕಂಥ ಕಮೆಂಟ್ಸ್ಗಳ ಜೊತೆಯಲ್ಲಿ ಒಂದೆರಡು ಕಾಮೆಂಟ್ಗಳು ಬರ್ತಾ ಇದೆ. ಅದು ಎಲ್ಲೋ ಒಂದು ಕಡೆ ಅದೇ ಪ್ರಶ್ನೆಗಳನ್ನು ಮರುಕಳಿಸಿ ಮಾತಾಡ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ನಿನ್ನೆ ಯಾವುದೋ ಒಂದು ಕಮೆಂಟಲ್ಲಿ ಓದ್ತಿದ್ದೆ, ಏನಿದು ನಾನ್ಸೆನ್ಸ್ ಇದು, ಇದೆ ಆ ಥರ ಈ ಥರ ಹೀಗೆ ಹಾಗೆ ಅಂತಕ್ಕಂಥ ಮಾತನ್ನು ಯಾರೋ ಒಬ್ಬರು ಹೇಳಿದರು. ಅವರ ಒಂದು ಅಭಿಪ್ರಾಯವನ್ನು ಕೂಡ ನಾವು ಸ್ವಾಗತಿಸ್ತೇವೆ. ಕಾರಣ ಇಷ್ಟೇ, ನಾವು ಹೇಳ್ತಿರ್ತಕ್ಕಂಥ ವಿಚಾರದಲ್ಲಿ ಏನಾದರೂ ಬದಲಾವಣೆಗಳಿದ್ದರೆ, ಇದು ಈ ಥರ ಮಾಡಿ, ಈ ಥರ ಮಾಡಿ, ಇದು ಇದಲ್ಲ, ಇದು ಹೀಗೆ ಅಂತಕ್ಕಂಥ ಸಲಹೆಗಳನ್ನು ಕೊಡ್ತಕ್ಕಂಥ ವಿಚಾರದಲ್ಲಿ ನಾವು ಸದಾ ಸ್ವೀಕರಿಸೋದಕ್ಕೆ ಸಿದ್ಧರಿದ್ದೇವೆ. ಏಕೆಂದರೆ ಎಲ್ಲವನ್ನ ನಾನೇ ತಿಳ್ಕೊಂಡಿದ್ದೀನಿ, ನನ್ನ ಬಿಟ್ಟರೆ ಇನ್ಯಾರಿಗೂ ಇವೆಲ್ಲ ಗೊತ್ತಿಲ್ಲ ಅಂತಕ್ಕಂಥ ದುರಹಂಕಾರ ನಮ್ಮಲ್ಲಿಲ್ಲ. ಪ್ರತಿಯೊಬ್ಬರ ಮಾಹಿತಿ ಸಲಹೆಗಳನ್ನು ತಗೊಂಡು ಜನಕ್ಕೆ ಸತ್ಯದ ದರ್ಶನವನ್ನು ಮಾಡತಕ್ಕಂಥದ್ದು ನಮ್ಮ ಮೂಲ ಉದ್ದೇಶ ಆಗಿದೆ. ಹಾಗಾಗಿ ಯಾವುದೋ ಅಂಶದ ಬಗ್ಗೆ ಕೆಲವರಿಗೆ ಕೆಲವು ಅವರದೇ ಆದಂಥ ಅಭಿಪ್ರಾಯಗಳಿರುವುದು, ಆದರೆ ಅವರ ಅಭಿಪ್ರಾಯವನ್ನೇ ಸಾರ್ವತ್ರಿಕನೂ ಅಲ್ಲ, ಅವರಿಗೆ ಮೀರಿದ ಸತ್ಯಗಳು ಇದ್ದಾವೆ ಅಂತಕ್ಕಂಥದ್ದನ್ನು ಗಣನೆಗೆ ತಗೊಂಡು ಅಂಥದ್ದೇನಾದರೂ ಮಾಹಿತಿ ಕೊಡೋದಿದ್ದರೆ ನಿಮ್ಮಂಥವರಿಗೆ ನಾವು ಸದಾ ಸ್ವಾಗತಿಸ್ತೇವೆ. ನಮ್ಮ ಒಂದು ಇದಕ್ಕೆ ತಾವು ಬಂದು ತಮಗೆ ಗೊತ್ತಿರತಕ್ಕಂಥ ವಿಚಾರಗಳನ್ನು ತಿಳಿಸ್ತಕ್ಕಂಥದ್ರಲ್ಲಿ ಯಾವುದೇ ಭಿನ್ನಾಭಿಪ್ರಾಯ ಖಂಡಿತ ಇಲ್ಲ. ಅದನ್ನು ದಯವಿಟ್ಟು ಮನಗಾಣಬೇಕು ವೀಕ್ಷಕ ಬಂಧುಗಳು. ಇವತ್ತು ಈಗಾಗಲೇ 8 ಎಪಿಸೋಡ್ಗಳಲ್ಲಿ ಮಾತನಾಡುವ ಹಾಗೆ ಬಹಳಷ್ಟು ಅಂಶಗಳನ್ನು ಹೇಳ್ತಾ ಬಂದಿದ್ದೀನಿ. ಅದು ವಿಶ್ವದ ವಿದ್ಯಮಾನಗಳನ್ನು ಗಮನಿಸಿ ಏನೇನು ಆಗ್ತಿದೆ, ಏನೇನು ಬೆಳವಣಿಗೆಗಳು ಕಾಣ್ತಾ ಇದೆ ಅನ್ನೋದನ್ನು ಗಮನದಲ್ಲಿಟ್ಟುಕೊಂಡು ಹೇಳ್ಕೊಂಡು ಹೋಗ್ತಿರ್ತಕ್ಕಂಥ ಸಂಗತಿ. ಇದು ಯಾವುದೋ ಕತೆ ಕೇಳಿ ಕತೆ ಹೇಳ್ತಕ್ಕಂಥ ಒಂದು ಇದಲ್ಲ. ಇದು ವಿಶ್ವದ ಮಹಾನ್ ತಜ್ಞರು, ಬುದ್ಧಿಜೀವಿಗಳು, ಪರಿಸರವಾದಿಗಳು, ಚಿಂತಕರು ಇಂಥವ್ರು ಹೇಳಿರ್ತಕ್ಕಂಥ, ಬರೆದಿರ್ತಕ್ಕಂಥ ಮಾಹಿತಿಗಳನ್ನು ಶೇಖರಿಸಿ ಕಲೆ ಹಾಕಿ ಅದರ ಮಾಹಿತಿಗಳನ್ನು ನಿಮಗೆ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಾವು ಮಾಡ್ತಾ ಇದ್ದೀವಿ. ಅದು ನಿಜಕ್ಕೂ ಜನರಲ್ ಐಸಲ್ಲಿ ಆ ಕಾರ್ಯಕ್ರಮ ಬರ್ತಾ ಇದೆ. ಒಂದು ಏನು ದಿನ ಬೆಳಗ್ಗೆ ಇದ್ದರೆ ಬರೀ ಪ್ರಳಯ 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 ಹಾಗೋಗ್ತದೆ ಹೀಗಾಗೋಗ್ತದೆ ಅಂತಕ್ಕಂಥದ್ದನ್ನೇ ಹೇಳ್ತಾ ಇದ್ದೀರಿ ಹೊರತು ಬೇರೆ ಏನು ಹೇಳೋದೇ ಇಲ್ವಾ ಅಂತ. ಟೀ ಸ್ಟಾಲ್ಗೆ ಹೋದರೆ ಬರೀ ಟೀನೇ ಸಿಗೋದು, ಕಾಫಿ ಸ್ಟಾಲ್ಗೆ ಹೋದರೆ ಕಾಫಿನೇ ಕುಡಿಬೇಕು. ಯಾರೋ ಒಬ್ಬ ಫೇಮಸ್ ಇಡ್ಲಿ ಮಾರಾಟ ಮಾಡ್ತಕ್ಕಂಥ ಒಂದು ಸಣ್ಣ ಹೋಟೆಲ್ ಇರುತ್ತೆ, ಭಾಳ ಫೇಮಸ್ಸು, ಅವರಲ್ಲಿ ಇಡ್ಲಿ ತಿನ್ನೋಕ್ಕೆ ಹೋಗೋದು, ಅವ್ನು ಬೇರೆ ಏನು ಮಾಡಲ್ಲ. ಇಲ್ಲಿ ನಾವು ಕಾಲಜ್ಞಾನಕ್ಕೆ ಸಂಬಂಧಿಸಿದಾಗ ಅಧ್ಯಯನ ಮಾಡ್ಕೊಂಡು ಬಂದಿದ್ದೀವಲ್ವಾ, ಆ ಬಂದಿರತಕ್ಕಂಥ ಅಂಶಗಳನ್ನು ಬರೀ ಯಾವುದು ಒಂದೇ ಕಾಲಜ್ಞಾನದ್ದೇನು ಹೇಳ್ತಾ ಇಲ್ವಲ್ಲ ನಾವು. ಜಗತ್ತಿನ ಮಹಾನ್ ದಾರ್ಶನಿಕರು ಬಹಳಷ್ಟು ಜನ ಹೇಳಿರ್ತಕ್ಕಂಥ ಕಾಲಜ್ಞಾನದ ವಾಕ್ಯಗಳು, ವಚನಗಳು ಒಂದಕ್ಕೊಂದು ಹೇಗೆ ಪರಸ್ಪರ ಕೋಇನ್ಸೈಡ್ ಆಗ್ತಿದೆ ಅಂತಕ್ಕಂಥದ್ರ ಬಗ್ಗೆ ಅಧ್ಯಯನ ಮಾಡೋದರ ಮುಖಾಂತರ ಬಹಳಷ್ಟು ಕಾಲಜ್ಞಾನಿಗಳ ವಿಚಾರಗಳನ್ನು ಇಲ್ಲಿ ಹೇಳ್ತಾ ಬರ್ತಾ ಇದ್ದೀವಿ. ಇಲ್ಲಿ ಬದಲಾವಣೆ ಇದೆ, ಚೇಂಜಸ್ ಇದೆ, ಯಾರಿಗೋ ಒಬ್ಬರದೇ ನಾವೇನು ಹೇಳ್ತಾ ಇಲ್ಲ. ಬ್ರಹ್ಮೇಂದ್ರ ಸ್ವಾಮಿಗಳದ್ದು ಇಟ್ಕೊಂಡಿದ್ದಾರೆ ಅಂದರೆ ಬರೀ ಬ್ರಹ್ಮೇಂದ್ರ ಸ್ವಾಮಿಗಳದ್ದು ನಾವೇನು ಹೇಳ್ತಾ ಇಲ್ಲ. ಈ ಒಂದು ಬೈಬಲಲ್ಲಿ ರೆವಲ್ಯೂಷನ್ ಅಂತ ಏನು ಬರೀತಾರೆ ಒಂದು ಸಬ್ಜೆಕ್ಟು, ರೆವಲ್ಯೂಷನ್ ಅಂತಕ್ಕಂಥ ಸಬ್ಜೆಕ್ಟಲ್ಲಿ ಈ ಪ್ರಳಯದ ಬಗ್ಗೆ ಏನು ಹೇಳ್ತಾರೆ ಅದನ್ನು ಅಧ್ಯಯನ ಮಾಡಿದ್ದೀವಿ. ಮಂಗಳೂರಿನ ಶಾಂತಿ ಪ್ರಕಾಶನದವರು ಬಿಡುಗಡೆ ಮಾಡಿರ್ತಕ್ಕಂಥ ಒಂದು ಪುಸ್ತಕ ಕಿಯಾಮತ್ ಅಂತೇನಿದೆ ಅದನ್ನು ಅಧ್ಯಯನ ಮಾಡಿದ್ದೀವಿ.
ಮೈಕೇಲ್ ನಾಸ್ಟ್ರಡಾಮಸ್ಸಿನ ಭವಿಷ್ಯವಾಣಿಗಳನ್ನು ಅಧ್ಯಯನ ಮಾಡಿದ್ದೀವಿ. ಕೈವಾರದ ತಾತಯ್ಯನವರು, ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳು, ರೂಟ್ ಮಾಂಟಗೊಮರಿ, ಚಾರ್ಲ್ಸ್ ಬೆರ್ಲಿಟ್ಸು, ನಾನಾ ಥರದ ಜ್ಞಾನಿಗಳು ಹೇಳಿರ್ತಕ್ಕಂಥ ಭವಿಷ್ಯವಾಣಿಗಳನ್ನು, ವಿಶೇಷವಾಗಿ ನಮ್ಮ ಶರಣರ ಕಾಲಜ್ಞಾನ, ಇವೆಲ್ಲವನ್ನು ಅಧ್ಯಯನ ಮಾಡ್ತಾ ಅದರ ಕರೆಕ್ಟಾದ ಒಂದು ಚಿತ್ರಣಕ್ಕೆ ನಾವು ಮುನ್ನುಗ್ಗದಾಗ ನಮಗೆ ಗೋಚರ ಆದಂಥ ಸತ್ಯ ಏನಪ್ಪ ಅಂದರೆ, ಅದು ಎಲ್ಲವೂ ಒಂದರನ್ನೇ ಸೂಚಿಸುತ್ತೆ. ನಂದನ ಆನಂದ, ನಂದನ ಮತ್ತು ಆನಂದನಾಮ ಸಂವತ್ಸರದ ಒಳಗಾಗಿ ತೀರ ಗಂಭೀರ ಬದಲಾವಣೆಗಳಾಗುತ್ತೆ ಅಂತಕ್ಕಂಥದ್ದನ್ನು ಅವ್ರು ಹೇಳ್ಕೊಂಡ್ಬಂದಿರೋದನ್ನೇ ನಾವು ಹೇಳ್ತಾ ಹೋಗ್ತಾ ಇದ್ದೀವಿ. ನೀವೇನು ಬರೀ ಪ್ರಳಯದ ಬಗ್ಗೆನೇ ಮಾತಾಡ್ತಿದ್ದೀರಲ್ಲ ಅಂತಂದರೆ, ನಾವು ಅಧ್ಯಯನ ಮಾಡಿರ್ತಕ್ಕಂಥದ್ದು ಪ್ರಳಯದ ಬಗ್ಗೆ ಮಾತಾಡಿದ್ರೆ ಇನ್ಯಾವುದ್ರ ಬಗ್ಗೆ ಮಾತಾಡಲಿ ನಾನು? ಅದೊಂದೇ ಅಂತಲ್ಲ, ಪರಿಸರದ ಒಂದು ಕ್ಷೇತ್ರದಲ್ಲೂ ಹಲವಾರು ವರ್ಷಗಳಿಂದ ಕೆಲಸ ಮಾಡಿದ ಅನುಭವ ಇರೋದರಿಂದಾಗಿ ಪರಿಸರದ ಬಗ್ಗೆನೂ ಕೂಡ ಮಾತಾಡ್ತಾ ಇರ್ತೀವಿ. ಈ ಹಿಂದಿನ ಎಪಿಸೋಡ್ಗಳಲ್ಲಿ ನಾನು ನಾಗರಿಕ ಬಂಧುಗಳಿಗೆ ಬೆಂಗಳೂರು ಮಹಾನಗರದಂಥ ನಗರ ತಾಲೂಕು ಕೇಂದ್ರಗಳಲ್ಲಿ ಬಹಳಷ್ಟು ಸಭೆಗಳಲ್ಲಿ ಅಂಗನವಾಡಿ ಆಶಾ ಕಾರ್ಯಕರ್ತೆಯರು, ಸ್ವಸಹಾಯ ಮಹಿಳಾ ಗುಂಪುಗಳಿಗೆ ವಿಶೇಷವಾಗಿ ಪರಿಸರದ ಬಗ್ಗೆ ಬೋಧನೆಯನ್ನು ಮಾಡ್ತಾ ಇರ್ತೀನಿ. ಅದರಲ್ಲಿ ವಾಟರ್ ಕನ್ಸರ್ವೇಷನ್, ಅಂತರ್ಜಲದ ಮರುಪೂರಣವನ್ನು ಹೇಗೆ ಮಾಡಬೇಕು, ನೀರನ್ನು ಮಿತ ಬಳಕೆ ಹೇಗೆ ಮಾಡಬಹುದು ಅಂತಕ್ಕಂಥದ್ರ ಬಗ್ಗೆ ಕೂಡ ಮಾಹಿತಿಗಳನ್ನು ಕೊಡ್ತಾ ಹೋಗ್ತಾ ಇದ್ದೀವಿ. ಇವೆಲ್ಲವನ್ನು ಸರಿಯಾದ ದಿಕ್ಕಿನಲ್ಲಿ ನಾವು ಬಳಸ್ಕೊಂಡು ಹೋಗಿದ್ದೇ ಆದರೆ ಭೂಮಿಯಲ್ಲಿ ಸಂಪನ್ಮೂಲಗಳು ಇರುವ ಜಾಗದಲ್ಲಿ ಭದ್ರವಾಗಿರುತ್ತೆ. ಮನುಷ್ಯನಿಗೆ ಅವನ ಆಸೆಗಳನ್ನು ಈಡೇರಿಸೋದಕ್ಕೆ, ಪೂರೈಸೋದಕ್ಕೆ ಸಂಪನ್ಮೂಲಗಳ ಮಿತ ಬಳಕೆ ಖಂಡಿತ ಒಂದು ಕಾರಣ ಆಗುತ್ತೆ. ಎಡ್ಡಾದಿಡ್ಡಿ ಬಳಸ್ತಾ ಹೋದರೆ ಯಾವತ್ತೋ ಭೂಮಿಯಲ್ಲಿ ಇರತಕ್ಕಂಥ ಸಂಪನ್ಮೂಲ ಬರಿದಾಗೋಯ್ತು ಅಂತಂತಂದ್ರೆ ಮುಂದಿನ ದಿನಗಳಲ್ಲಿ ಘೋರ ದುರಂತವನ್ನ ಮನುಷ್ಯ ಎದುರಿಸಲೇಬೇಕಾಗತ್ತೆ. ಈ ಸತ್ಯವನ್ನ ಜನ ಅರ್ಥ ಮಾಡ್ಕೊಳ್ಬೇಕು. ಅದರ ಬಗ್ಗೆನೂ ಬೇಕಾದಷ್ಟು ಮಾಹಿತಿಗಳನ್ನು ಹೇಳ್ತಿರ್ತೀವಿ. ನಾವು ಅಧ್ಯಯನ ಮಾಡಿರ್ತಕ್ಕಂಥದ್ದು ಕಾಲಜ್ಞಾನ, ಪರಿಸರ, ವಿಜ್ಞಾನ, ಇಂಥದ್ರ ಬಗ್ಗೆ ಏನು ಅಲ್ಪ ಸ್ವಲ್ಪ ಮಾಹಿತಿಗಳನ್ನು ತಿಳ್ಕೊಂಡಿದ್ದೀವೋ ಆ ಮಾಹಿತಿಗಳು ಕೂಡ ಜನಸಾಮಾನ್ಯರಿಗೆ ಯಾರಿಗೆ ಗೊತ್ತಿಲ್ಲವೋ ಅವರು ಅದನ್ನು ಸ್ವೀಕರಿಸ್ತಾರೆ ಅಂತಕ್ಕಂಥ ಒಂದು ಇಟ್ಕೊಂಡು, ಯಾಕೆಂದರೆ ಪರಿಸರವನ್ನು ಉಳಿಸಿ ಬೆಳೆಸೋ ದಿಕ್ಕಿನಲ್ಲಿ ನನ್ನ ಪ್ರಾಮಾಣಿಕ ಪ್ರಯತ್ನ ಏನು ಅಂತಕ್ಕಂಥದ್ರ ಅರಿವು ಮನುಷ್ಯನಿಗೆ ಬಂದರೆ ಅಷ್ಟೇ ಸಾಕು. ಆ ದಿಕ್ಕಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಅದು ನಿಜಕ್ಕೂ ಕೂಡ ಒಳ್ಳೆಯ ಒಂದು ರಿಸಲ್ಟ್ ಕೊಡ್ತಾ ಇದೆ. ಬಹಳಷ್ಟು ಜನ ವೀಕ್ಷಕರು ಪ್ರಶಂಸೆ ಮಾಡ್ತಾ ಇದ್ದಾರೆ, ಒಂದು ಒಳ್ಳೆ ಕಾರ್ಯ ಮಾಡ್ತಾ ಇದ್ದೀರಾ, ಜನಗಳಿಗೆ ಕೊನೆ ಪಕ್ಷ ಒಂದು ಇದು ಬರ್ತಾ ಇದೆ. ಈಗ ಒಂದು ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಮೊನ್ನೆ 22/1/2024 ಫೈಜಾಬಾದ್ ಅಂತ ಏನು ಕರೀತಾರೆ, ಇವತ್ತು ಅಯೋಧ್ಯೆ ಅಂತ ನಾವೇನು ಹೇಳ್ತಾ ಇದ್ದೀವಿ, ಆ ಅಯೋಧ್ಯದಲ್ಲಿ ಬಾಲರಾಮನ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮ ನಡೆಯಿತು. ಆ ಪ್ರಾಣ ಪ್ರತಿಷ್ಠೆಯ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಆ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿದ್ದು ಉಳ್ಕೊಂಡಿದ್ದು ಅದನ್ನು ನೋಡಿ ಬರ್ತಕ್ಕಂಥ ಕೆಲಸವನ್ನು ಮಾಡಿ ಬರ್ತಾ ಇದ್ದಾರೆ. ಇಂಥ ಒಂದು ಅಭೂತಪೂರ್ವ ಒಂದು ಕಾರ್ಯಕ್ರಮ ನಡೀತಾ ಇದೆ. ಇಂತಹ ಒಂದು ಸಂದರ್ಭದಲ್ಲಿ ಕೆಲವು ಮೀಡಿಯಾದವರು ಜಸ್ಟ್ ಜನಗಳನ್ನು, ವಿದ್ಯಾರ್ಥಿಗಳನ್ನು ಈ ದಿಕ್ಕಲ್ಲಿ ಮಾತಾಡಿಸಿ ನೋಡೋಣ ಅಂತ ಅಂದ್ಕೊಂಡು ಹೋಗಿ ಜನಗಳ ಮುಂದೆ ಮೈಕ್ ಹಿಡಿದು ಪ್ರಶ್ನೆಗಳನ್ನು ಮಾಡ್ತಾ ಇರಬೇಕಾದ್ರೆ ಒಂದು ಕಾಲೇಜು ವಿದ್ಯಾರ್ಥಿಗಳ ತಂಡ ಅವರಿಗೆ ಪ್ರಶ್ನೆ ಕೇಳ್ತಾ ಇದ್ದಾರೆ. ಸೀತೆ ಯಾರು ಅಂತ ಕೇಳಿದ್ರೆ ಒಬ್ಬ ವಿದ್ಯಾರ್ಥಿ ಹೇಳ್ತಾ ಇದ್ದಾನೆ, ಲಕ್ಷ್ಮಣನ ಹೆಂಡತಿ ಅಂತ ಹೇಳ್ತಾ ಇದ್ದಾನೆ. ಒಬ್ಬ ವಿದ್ಯಾರ್ಥಿನಿಗೆ ಕೇಳಿದ್ರು, ಮೈಕ್ ಮತ್ತೆ ಆ ವಿದ್ಯಾರ್ಥಿನಿ ಹತ್ರ ಹಿಡಿದು ಕೇಳಿದ್ರು, ರಾಮಾಯಣ ಬರೆದಿದ್ದು ಯಾರಮ್ಮ ಅಂತಂದ್ರೆ ಅವರಿಗೆ ಹೇಳ್ತಾ ಇದ್ದಾಳೆ ಹಂಸಲೇಖ ಅಂತ. ಇದು ನಮ್ಮ ವಿದ್ಯಾರ್ಥಿಗಳ ಧಾರ್ಮಿಕ ಪ್ರಜ್ಞೆ. ಬಹಳಷ್ಟು ಜನ ಅದನ್ನು ಪ್ರಶ್ನೆಗಳು ಕೇಳ್ತಾ ಇದ್ದಿದ್ದು ಕೂಡ ಬೇರೆ ಯಾರೋ ಧರ್ಮೀಯರಿಗಲ್ಲ, ನಮ್ಮ ಹಿಂದೂ ಧರ್ಮೀಯ ಮಕ್ಕಳಿಗೆ ಈ ಪ್ರಶ್ನೆಗಳನ್ನ ಕೇಳ್ತಾ ಇದ್ರೆ ಈ ಥರದ ಉತ್ತರಗಳು ಬರ್ತಾ ಇದೆ ಅಂತಂದ್ರೆ ನಮ್ಮ ಧಾರ್ಮಿಕ ಗ್ರಂಥಗಳ ಬಗ್ಗೆ ಅವ್ರಿಗೆ ಏನೂ ಶ್ರದ್ಧೆ ಇಲ್ಲ ಅಂತಕ್ಕಂಥದ್ದು ಇಲ್ಲಿ ಅರ್ಥ ಆಗುತ್ತೆ. ಯಾವುದೋ ಕೆಲವು ಬೆರಳೆಣಿಕೆಯಷ್ಟು ಜನ ರಾಮಾಯಣ ಮಹಾಭಾರತದ ಗ್ರಂಥಗಳನ್ನು ಅಧ್ಯಯನ ಮಾಡಿರ್ತಕ್ಕಂಥವ್ರು ನಮ್ಮಲ್ಲಿ ಸಿಗಬಹುದು. ಆದರೆ ಸಾರ್ವತ್ರಿಕವಾಗಿ ಅದರ ಬಗ್ಗೆ ಅಪಾರ ಶ್ರದ್ಧೆ, ನಂಬಿಕೆ, ಭಕ್ತಿ ಅಂತಕ್ಕಂಥದ್ದು ತುಂಬ ಕಡಿಮೆ ಇದೆ. ಈ ವಿಚಾರದಲ್ಲಿ ಹೇಳಬೇಕು ಅಂತಂದ್ರೆ ಆ ಶ್ರದ್ಧೆ ಅಂತಕ್ಕಂಥದ್ರನ್ನ ನಾವ್ಯಾರಿಂದ ಕಲಿಬೇಕು ಅಂತಂದ್ರೆ
ನಮ್ಮ ಮುಸ್ಲಿಂ ಬಾಂಧವರಿಂದ ಕಲಿಬೇಕು. ಎಲ್ಲರೂ ಕೂಡ ಕುರಾನ್ ಪಠಣ ಮಾಡ್ತಾರೆ. ಶ್ರದ್ಧೆಯಿಂದ ಆ ಒಂದು ಪಠಣ ಮಾಡೋದರ ಜೊತೆಯೊಳಗೆ ಅದನ್ನ ತಿಳ್ಕೊಳ್ತಕ್ಕಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಕ್ಕಂಥ ಒಂದು ಗುಂಪು ಅವರಲ್ಲಿ ಇದೆ. ಅದು ಶ್ರದ್ಧೆ. ಅದಕ್ಕೆ ಒಂದು ಕಡೆ ಹೇಳ್ತಾನೆ, ಶ್ರದ್ಧೆಗೆ ಹೆಸರಾದವನಯ್ಯ ಪೈಗಂಬರ್ ಅಂತ. ಒಂದು ಹಿಂದೆ ಅದರ ಬಗ್ಗೆ ನಾನು ಮಾತಾಡಿದ್ದೆ. ಆ ಶ್ರದ್ಧೆ ಅಂತಕ್ಕಂಥದ್ದು ನಾವು ಯಾರಿಂದ ಕಲಿಬೇಕು ಅಂತಂದ್ರೆ ಮುಸ್ಲಿಂ ಬಂಧುಗಳಿಂದ ಅದನ್ನ ನಾವು ಕಲಿಬೇಕು. ಅಂದ್ರೆ ರಾಮಾಯಣ ಆಗ್ಬೋದು, ಭಾಗವತವು ಪ್ಲಸ್ ಮಹಾಭಾರತ, ಅದನ್ನ ಎಪಿಸೋಡ್ ವೈಸ್ ಅದರಲ್ಲಿರೋ ಕಥೆಗಳನ್ನ ಹೇಳ್ಕೊಂಡು ಹೋಗ್ತಾ ಇದೀವಿ. ಇನ್ನೊಬ್ರು ಹಾಡಾಗ್ತಾ ಇದ್ದಾರೆ ನೆಕ್ಸ್ಟ್ ವೀಕ್ ಇಂದ. ಭಾಗವತ ಅಂದ್ರೆ ಏನು, ಯಾಕೆ ಬರೋದು, ಅದರಲ್ಲಿರೋ ವಿಶೇಷತೆ ಏನು, ನಾವೇನ್ ಅರ್ಥ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಒಬ್ರು ಹೇಳ್ಕೊಂಡು ಹೋಗ್ತಾ ಇದ್ದೀವಿ. ತುಂಬಾ 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 ಅದ್ಭುತವಾದ ಪ್ರಶಂಸೆ ಮಾಡ್ತಕ್ಕಂಥ ಕೆಲಸವನ್ನ ಖಂಡಿತ ಮಾಡ್ತಾ ಇದ್ದೀರಾ. ನಿಮ್ಮ ಜೊತೆಯಲ್ಲೇನೆ ಬೇರೆ ಬೇರೆ ಮೀಡಿಯಾಗಳವರು ಕೂಡ ಅವ್ರಿಗೂ ಈ ಕಳಕಳಿ ಬಂದಿದೆ. ರಾಮನ, ಕೃಷ್ಣನ, ಶಿವನ ವಿಚಾರಗಳನ್ನ ನಮ್ಮ ಜನಗಳಿಗೆ ತಿಳಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು ಅಂತಕ್ಕಂಥ ಮನೋಭಾವ ಇವತ್ತು ಎಲ್ಲ ಕಡೆನೂ ಸೃಷ್ಟಿ ಆಗ್ತಾ ಇದೆ. ಇದು ನಿಜಕ್ಕೂ ಕೂಡ ಒಂದು ಒಳ್ಳೆಯ ಬೆಳವಣಿಗೆಯ ಸಂಕೇತ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಅದು. ಇವತ್ತು ನಮ್ಮ ವಿದ್ಯಾರ್ಥಿಗಳಿಗೆ ಕೇಳಿದ್ರೆ ಈ ಥರ ಹೇಳ್ತಾರೆ. ಒಂದು, ಇವತ್ತು ನೋಡಿ, ನಮ್ಮ ಭಾರತ ದೇಶದಲ್ಲೇನೆ ಇಸ್ಲಾಂ ಧರ್ಮ ಗ್ರಂಥ ಕುರಾನ್ ಏನಿದೆ, ಆ ಕುರಾನ್ ಗ್ರಂಥ ಏನಾದರೂ ಸಿಗೋದೇ ಇಲ್ಲ, ಇಲ್ಲವೇ ಇಲ್ಲ ಅಂತಂದ್ರೆ ಆತಂಕವೇ ಇಲ್ಲ. ಯಾಕೆಂದ್ರೆ ಮೊದಲನೇ ಕುರಾನಿನ ಹೆಡ್ಲೈನ್ ಹೆಸರಿಂದ ಹಿಡಿದು ಕುರಾನಿನ ಕೊನೆಯ ಅಕ್ಷರದವರೆಗೂ ಒಂದು ಅಕ್ಷರವು ಫೇಲ್ಯೂರ್ ಇಲ್ದಂಗೆ ಬಯಾರಿಕೆ ಮಾಡಿರ್ತಕ್ಕಂಥ ಶ್ರದ್ಧೆ ಮುಸ್ಲಿಂ ಬಂಧುಗಳಿಗಿದೆ. ಲಕ್ಷಾಂತರ ಜನ ಇದ್ದಾರೆ ಅಂತವ್ರು. ಆ ಗ್ರಂಥವನ್ನ ಮತ್ತೆ ಬರೆದಿಡ್ತಕ್ಕಂಥ ಲೆವೆಲ್ ಅಲ್ಲಿ ಇದ್ದಾರೆ. ಅದು ಶ್ರದ್ಧೆ. ಅದನ್ನ ನಮ್ಮಲ್ಲೂ ಬೆಳೆಸ್ಕೋಬೇಕದು. ನಮ್ಮ ಧಾರ್ಮಿಕ ಗ್ರಂಥಗಳು ಏನು ಹೇಳ್ತವೆ, ಅದರಲ್ಲಿ ಏನೇನು ವಿಚಾರಗಳು ಅಡಗಿದೆ, ಅವತಾರ ಪುರುಷರಾದ ಶ್ರೀರಾಮ, ಅವತಾರ ಪುರುಷ ಶ್ರೀಕೃಷ್ಣ, ಇಂಥವರೆಲ್ಲ ಗ್ರಂಥಗಳನ್ನು ಓದಿದಾಗ ಇವತ್ತು ನಿಜವಾಗೂ ಕೂಡ ರಾಜಕೀಯ ಮಾಡ್ತಕ್ಕಂಥ ರಾಜಕೀಯ ವ್ಯಕ್ತಿಗಳು ಭಗವದ್ಗೀತೆಯನ್ನು ಓದಬೇಕು. ಇವ್ರಿಗೇನ್ ಮಾಡಕ್ ಬರುತ್ತೆ ರಾಜಕಾರಣ? ಭಗವದ್ಗೀತೆಯನ್ನು ಓದ್ಬಿಟ್ರೆ ರಾಜಕಾರಣ ಅನ್ನೋದು ಹೇಗಿರ್ಬೇಕು ಅಂತಕ್ಕಂಥದ್ದು ಗೊತ್ತಾಗುತ್ತೆ. ಇವತ್ತು ನಾವು ನೋಡ್ತೀವಿ ಎಷ್ಟೋ ಕಡೆ ಮಹಾಭಾರತ ಸಂಗ್ರಾಮ ನಡೆದಾಗ, ಯುದ್ಧ ನಡೆದ ಸಂದರ್ಭದಲ್ಲಿ ಒಂದು ಕಟ್ಟಪಾಡಿತ್ತು. ಆ ಕಟ್ಟಪಾಡು ಏನು ಅಂತಂದ್ರೆ ಯುದ್ಧ ವಿರಾಮ ಅಂತ ಘೋಷಣೆ ಮಾಡೋದು. ಧರ್ಮಯುದ್ಧ ಅಂತ ಕರೆಯೋರು, ಅದನ್ನ ಧರ್ಮಯುದ್ಧ ಅಂತ ಕರೆಯೋರು. ಕದನ ವಿರಾಮ ಘೋಷಣೆ ಮಾಡಿದ ಮೇಲೆ ಒಂದೇ ಯುದ್ಧ ಭೂಮಿಯಲ್ಲಿ ಶತ್ರುಗಳು ಮತ್ತು ಇವರು ಪಕ್ಕದಲ್ಲೇನೆ ಒಂದು ಬಾರ್ಡರ್ ಅಷ್ಟೇ, ಪಕ್ಕದಲ್ಲೇ ಮಲಗಿರೋರು. ಅವನು ಮಲಗವನೇ ಈಗ ಹೋಗಿ ಕತ್ತರಿಸ್ಬಿಟ್ಟು ಬರೋಣ ಅಂತ ಅಧರ್ಮ ಯುದ್ಧ ಮಾಡ್ತಿರ್ಲಿಲ್ಲ. ಅದಕ್ಕೆ ಅದನ್ನ ಧರ್ಮಯುದ್ಧ ಅಂತ ಕರೆಯೋರು. ಆ ಧರ್ಮಯುದ್ಧದ ಕಲ್ಪನೆ ಇವತ್ತು ನಾವೇನಾನ ಕಾಣ್ಬೋದಾ? ಇಲ್ಲ. ಇವತ್ತು ಏನಾಗ್ತಿದೆ ಅಂತಂದ್ರೆ ಮಲಗವನೆ ಹಾಕು ಬಂಡೆ, ಕತ್ತರಿಸು, ಸಾಯಿಸು, ಹೊಡಿ, ಕಡಿ, ಬಡಿ, ಬರೀ ಇದೆ. ಧರ್ಮಯುದ್ಧ ಇಲ್ಲ. ಅದಕ್ಕೆ ಇದನ್ನು ಕಲಿಕಾಲ ಅನ್ನೋದು ಇದಕ್ಕೇನೆ ಇದರಲ್ಲಿ. ಹಂಗಾಗಿ ನಮ್ಮ ಅವತಾರ ಪುರುಷರು ಏನೇ ಜನ್ಮ ತಾಳಿ ಇದರಲ್ಲಿ ಏನು ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಈ ಯುಗಗಳಲ್ಲಿ ಅವತರಿಸಿದ ಮಹಾನ್ ಪುರುಷರು ಅವರು ಮಾಡಿದ ಸಾಧನೆಗಳನ್ನ ಗುರುತಿಸಿ ಅವ್ರನ್ನ ಅವತಾರ ಪುರುಷರು ಅಂತ ನಾವು ಅನ್ಕೋತೀವಿ. ಎಷ್ಟೋ ಜನ ಅವ್ರನ್ನ ದೇವರು ಅಂತ ಪೂಜೆ ಮಾಡ್ತಾ ಇದ್ದಾರೆ. ನಿಜಕ್ಕೂ ಹೇಳ್ಬೇಕು ಅಂದ್ರೆ ಅವರ ಅವತಾರ ಪುರುಷರು, ಅವರು ಯಾರನ್ನೋ ಪೂಜೆ ಮಾಡ್ತಿದ್ರು. ಅವರ ಯುದ್ಧದ ಲಾಂಛನಗಳು ಅವರ ಬರ್ತಿದ್ದಂಥ ಅವರ ರಥಗಳಲ್ಲಿ, ಆ ಯುದ್ಧದ ಲಾಂಛನಗಳಲ್ಲಿ ಅವರು ಪೂಜಿಸ್ತಕ್ಕಂಥ ದೇವರುಗಳ ಬಾವುಟಗಳನ್ನು ಹಾಕೊಂಡ್ಬರೋರು. ಅಂದ್ರೆ ಅವ್ರನ್ನ ಪೂಜೆ ಅವ್ರು ಯಾರನ್ನ ಪೂಜಿಸ್ತಾ ಇದ್ರು ಅಂತ ತಗೊಂಡಾಗ ಇಲ್ಲಿ ನಮಗೆ ಹುಟ್ಟತಕ್ಕಂಥದ್ದು ಸನಾತನ. ಆ ಸನಾತನ ಅಂತಕ್ಕಂಥ ಪ್ರಶ್ನೆ ಇಲ್ಲಿ ಉದ್ಭವ ಆಗತ್ತೆ. ಹಂಗಾಗಿ ಅವರೆಲ್ಲ ಯಾರನ್ನು ಪೂಜಿಸ್ತಿದ್ರು ಅಂದ್ರೆ ರಾಮ ದೇವರಲ್ವಾ, ಕೃಷ್ಣ ದೇವರಲ್ವಾ? ಅಲ್ಲ, ಅವತಾರ ಪುರುಷರವರೆಲ್ಲ. ಮುಂದಕ್ಕೆ ಒಂದು 500-600 ವರ್ಷ ಕಳೆದ ಮೇಲೆ ನರೇಂದ್ರ ಮೋದಿ, ಅಟಲ್ ಬಿಹಾರಿ ವಾಜಪೇಯಿ ಇವ್ರನ್ನು ದೇವರು ಅಂತ, ಇಂದಿರಾ ಗಾಂಧಿ ಇವ್ರನ್ನೆಲ್ಲರೂ ದೇವರು ಅಂತ ಪೂಜಿಸ್ಬಿಡ್ತಾರೆ. ಯಾಕೆಂದ್ರೆ ಇಂದಿರಾ ಗಾಂಧಿ ಒಂದು ಕಾಲದಲ್ಲಿ ವಿಶ್ವಕೋಶವನ್ನ ಭೂಮಿಯಲ್ಲಿ ಉದುಗಿಸಿದ್ಲು. ಇದೆ ನಾಳೆ ಅದು ಸಿಕ್ಕಿದಾಗ ಇಂಥವ್ರು ಯಾರೋ ಇದನ್ನಲ್ಲಿ ಉದುಗಿಸಿದ್ದಾರೆ, ಆ ತಾಯಿ ಮಹಾತಾಯಿ ಅನ್ನೋ ಲೆಕ್ಕಕ್ಕೆ ಬಂದ್ಬಿಡುತ್ತೆ ಅದು. ಆ ಥರ ಇದು ಕಂಟಿನ್ಯೂ ಆಗ್ತಕ್ಕಂಥದ್ದು.
ಅದಕ್ಕೆ ಒಂದೇನು ಅಂತಂದರೆ, ಮನುಷ್ಯನಲ್ಲಿ ಧರ್ಮ ಅಂತಕ್ಕಂಥದ್ದು ಇದೆಯಲ್ಲ, ಅದನ್ನು ಕಟ್ಟುನಿಟ್ಟಾಗಿ ಪಾಲಿಸ್ಕೊಂಡು ಬರ್ತಕ್ಕಂಥ ಕೆಲಸ ಇವತ್ತು ಅದಾಗಬೇಕಾಗಿದೆ.